ವರದಿ ಸಂಪುಟದಲ್ಲಿ ಮಂಡನೆಯಾಗಿದೆ. ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದಿಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು, ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು. ಹಾಗಾಗಿ ಮುಂದೆ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು, ತಿರಸ್ಕಾರ ಮಾಡಬಹುದು. ಆದರೆ ಹೆಚ್ಚಿನ ಅಂಶ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂಥ ಸಾಧ್ಯತೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್ ಹೆಚ್ಚಿದಾವೆ. ಸರ್ ಎಲ್ಲರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಸಚಿವರಿಗೂ ಕೂಡ ಹೌದಲ್ಲ, ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ, ಓದಕ್ಕೆ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನೂ ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವ? ಈಗೆಲ್ಲ ನೀವೇ ನೋಡಿದ್ದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡಲಿ, ಅವ್ರು ಮಾಡೋದೇ ಬೇಕಲ್ಲ. ಅಲ್ಲಲ್ಲ ನೋಡಿ, ಎಷ್ಟು ವರ್ಷದಿಂದ ಇದು 2015ರಿಂದ ಪ್ರಾರಂಭ ಆಗಿದ್ದು, ಇಲ್ಲಿವರೆಗೂ ಸುಮಾರು 10 ವರ್ಷ ಆಯ್ತಲ್ವ? 10 ವರ್ಷ ಆಗಿ ಒಂದು ಸರ್ಕಾರದ ವರದಿ, ಅದನ್ನು ಒಪ್ಪಿಗೆ ಆಗಲಿ ತಿರಸ್ಕಾರ ಆಗಲಿ ಅದು ಬೇರೆ ವಿಷಯ. ಸರ್ಕಾರಕ್ಕೆ ಕೊಡುವಂಥ ಪ್ರಕ್ರಿಯೆನಾದರೂ ಆಗಬೇಕಲ್ಲ. ಸರ್ಕಾರದ ಹಣ 168 ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಹೌದಪ್ಪ ಇದು ತಪ್ಪು ಇದು ಸರಿ ಅನ್ನೋದಾದರೂ ಹೇಳಬೇಕಲ್ವ? ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಸರಿ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಆದರೆ ಏನು ಸರಿ ಅಂತ ನಾವು ಹೇಳ್ತೀವಲ್ಲ, ನಾವು ವರದಿಯನ್ನೆಲ್ಲ ಓದಿದ ನಂತರ ಸರ್ಕಾರ ಅದನ್ನು ಒಪ್ಪಿದ ನಂತರ ಹೇಳ್ತೀವಿ. ಅದವರು ನಾನು ಇಂಡಿವಿಜುವಲ್ ಆಗಿ ನಾವು ಒಪ್ಪದೇ ಇರ್ಬೋದು.